ಈಗಾಗಲೇ ರೈಲ್ವೆ ಕಾಮಗಾರಿ ತುಮಕೂರಿನಿಂದ ಮಾರ್ಗವಾಗಿ ಸಾಗಿ ಈಗ ತಿಮ್ಮರಾಜನಹಳ್ಳಿ ಸಮೀಪದಲ್ಲಿ ಕಾಮಗಾರಿ ನಡೀತಕ್ಕಂಥ ಒಂದು ಸ್ಥಳದಲ್ಲಿ ನಾವು ನಮ್ಮ ಸ್ನೇಹಿತರಾದಂಥ ಅಪ್ಪು ಕುಮಾರ್ ಅವರು, ಶರತ್ ರವರು, ಪ್ರದೀಪ್ ರವರು, ವರ್ಷಣ್ಣವರು, ಧನಂಜಯ ಅವರು ಎಲ್ಲ ಬಂದು ನಮಗೆ ಒಂದು ಕುತೂಹಲ ಇತ್ತು, ಎಲ್ಲಿ ಕಾಮಗಾರಿ ನಡೀತಾ ಇದೆ ನೋಡಬೇಕು ಅಂಥೇಳಿ. ಇವತ್ತು ನಾವು ಉದ್ದೇಶಪೂರ್ವಕವಾಗಿಯೇ ಈ ಒಂದು ಸ್ಥಳಕ್ಕೆ ಬಂದು ಈ ಸ್ಥಳದಲ್ಲಿ ಕಾಮಗಾರಿ ಯಾವ ರೀತಿ ನಡೀತಾ ಇದೆ ಅಂಥೇಳಿ ನಾವೆಲ್ಲ ಸ್ನೇಹಿತರು ಒಟ್ಟಾಗಿ ಕುತೂಹಲದಿಂದ ಇವತ್ತು ಬಂದು ವೀಕ್ಷಣೆ ಮಾಡಿದ್ದೀವಿ. ಇನ್ನೇನು ಒಂದು ವರ್ಷದಲ್ಲಿ ಈ ಕಾಮಗಾರಿ ಶಿರಾಪಕ್ಕೆ ತಲುಪುವಂಥ ಎಲ್ಲ ಲಕ್ಷಣಗಳು ಇಲ್ಲಿ ಗೋಚರವಾಗ್ತಾ ಇದೆ. ಹಾಗಾಗಿ ಶಿರಾ ತಾಲೂಕಿನ ಜನಗಳು ಸಂತಸ ಪಡ್ತಕ್ಕಂಥ ವಾತಾವರಣ ಅತಿ ಶೀಘ್ರದಲ್ಲಿ ಇನ್ನು ಒಂದು ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವ ವಿಶ್ವಾಸ ಇದೆ. ಭಾಳ ತುರ್ತಾಗಿ ಕಾಮಗಾರಿ ಇಲ್ಲಿ ನಡೀತಾ ಇದೆ. ಕಾಮಗಾರಿ ಸ್ಥಳದಲ್ಲಿ ನೀವು ನೋಡ್ಬೋದು, ನೋಡಿ ಈಗಾಗಲೇ ಅವಾಗಲೇ ಇಲ್ಲಿ ಒಂದು ಟ್ರೈನ್ ಬರ್ತಕ್ಕಂಥ ಹಳಿಯನ್ನು ಜೋಡಣೆಯನ್ನು ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಇನ್ನು ಕೇವಲ ಒಂದು ವರ್ಷದಲ್ಲಿ ಶಿರಾ ಜನದ ನಾಗರಿಕರು ಈ ಕಾಮಗಾರಿಯನ್ನು ಪೂರ್ಣಗೊಳ್ಳುವುದು ನೋಡ್ಬೋದು. ಇನ್ನು 2028ರ ಆಚುಬಾಚಿನಲ್ಲಿ ಈ ಬರ್ತಕ್ಕಂಥ ಟ್ರೈನು ನಮ್ಮ ಊರಿನಲ್ಲಿ ಸಂಚಾರ ಆಗುತ್ತೆ ಅಂತೇಳಿ ನನಗದು ತುಂಬ ಹೃದಯದ ಸಂತೋಷ ಆಗ್ತಾಯಿದೆ, ಭಾಳ ಖುಷಿ ಆಗ್ತಾ ಇದೆ. ನೋಡಿ ನಮ್ಮ ಊರಿಗೆ ಟ್ರೈನ್ ಬರ್ತಾ ಇದೆಯಲ್ಲ, ಜನರಿಗೆ ಒಂದು ಸುಖಕರ ಪ್ರಯಾಣ ಸಿಗ್ತಾ ಇದೆಯಲ್ಲ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಗ್ತಿದೆ. ನಾನು ಆಭಾರಿಯಾಗಿದ್ದೇನೆ ಕೇಂದ್ರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಅಂತೇಳಿ ಸಂದರ್ಭದಲ್ಲಿ ಬಯಸ್ತೇನೆ.